ನೀವು ಯಾಕೆ ಟಾಸ್ಕ್ ಸರಿಯಾಗಿ ಮಾಡಲಿಲ್ಲ ಅಂತ ಯಾಕಂದರೆ ನಾನು ಎಲ್ಲ ಗೇಮ್ಸು ಫಿಸಿಕಲ್ ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡ್ತೀನಿ. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಲ್ಯಾಕ್ ಆಗ್ತೀನಿ ನಾನು. ಸೊ ಐ ಗೆಸ್ ಆ ನನ್ನ ವೀಕ್ ಆಗಿರಲಿಲ್ಲ. ಅದೇ ವೀಕಲ್ಲಿ ನನಗೆ ಆಗೋಂಥ ಯಾವ್ದಾದ್ರು ಬೇರೆ ಟಾಸ್ಕ್ ಕೊಟ್ಟಿದ್ದರೆ, ಫಿಸಿಕಲ್ ಟಾಸ್ಕ್ ಕೊಟ್ಟಿದ್ದರೆ ನಾವು ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಈ ಜಾಗದಲ್ಲಿ ಇರ್ತಾ ಇರಲಿಲ್ಲ, ನಾನು ಇನ್ನೂ ಬಿಗ್ ಬಾಸ್ ಮನೆ ಒಳಗೆ ಇರ್ತಿದ್ದೆ ಅನ್ಸುತ್ತೆ. ಓಕೆ, ಪವಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅವ್ರಿಗೆ ಏನಾದರೂ ಸಪೋರ್ಟ್ ಸಿಗೋದು ಕಡಿಮೆ ಆಯಿತಾ ಮನೆ ಒಳಗಡೆ? ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗದೆ ಹೋಗಿದ್ರೆ ಅವ್ರು ಇನ್ನೂ ಅಲ್ಲಿ ಇರ್ತಿದ್ರಾ ಅಂತ ಹೇಳ್ಬಿಟ್ಟು, ಅಂದರೆ ನಿಮ್ಗೆ ಏನಾದರೂ ಅಲ್ಲಿ ಯಾರಾದರೂ ನಿಮ್ಮ ಒಂದು ಸಪೋರ್ಟ್ಗೆ, ಈ ಪ್ರತಿಯೊಬ್ಬರಿಗೂ ಇರ್ತಾರೆ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು, ನಿಮಗೂ ಆ ಥರದ್ದೊಂದು ಸಪೋರ್ಟ್ ಸಿಸ್ಟಮ್ ಬೇಕಿತ್ತಾ ಅಲ್ಲಿ ಅಂತ ಅನ್ನಿಸ್ತಿತ್ತಾ ನಿಮಗೆ? ನನಗೆ ಖಂಡಿತ ಬೇಕಿರಲಿಲ್ಲ. ಬಟ್ ನನಗೆ ನಾನೇ ಹೋಗಿ ಪ್ರೂವ್ ಮಾಡ್ಕೊಬೇಕಿತ್ತು. ಬಿಕಾಸ್ ಯಾರು ಅಲ್ಲಿರೋರು ಗೆಲ್ಲೋದಕ್ಕೆ ಬಂದಿರೋದು ಎಲ್ಲರೂ. ಸೊ ನಾನು ಗೆಲ್ಲೋದಕ್ಕೆ ಹೋಗಿರೋದು. ಯಾರು ಟ್ರೋಫಿ ನಿಮ್ಗೆ ತಗೊಳ್ಳಿ, ನೀವು ತಗೊಳ್ಳಿ ಅಂತ ಯಾರು ಕೊಡೋರಿಲ್ಲ, ಎಲ್ಲ ಕಿತ್ತಾಡೋರೇ ಇರೋದಲ್ಲಿ. ಸೊ ನಾನು ಆ ಟ್ರೋಫಿನ ಕಿತ್ತಾಡೋಕ್ಕೆ ಹೋಗಿದ್ದು. ಸೊ ನನಗೆ ಸಪೋರ್ಟ್ ಸಿಸ್ಟಮ್ ಅಂತ ಯಾರೂ ಬೇಕಾಗಿರಲಿಲ್ಲ. ನಾನು ಹೋದೆ, ನಾನು ಇಂಡಿವಿಜುವಲ್ ಆಗಿ ಎಲ್ಲ ಗೇಮ್ ಆಡಿದ್ದೀನಿ, ಪ್ರೂವ್ ಮಾಡ್ಕೊಂಡಿದ್ದೀನಿ. ವೆನ್ ಇಟ್ ಕಮ್ಸ್ ಟು ಫ್ರೆಂಡ್ಶಿಪ್, ಹೌದು ನಮ್ಮದೊಂದು ಫ್ರೆಂಡ್ಶಿಪ್ ಇತ್ತು, ಕಂಫರ್ಟ್ ಝೋನ್ ಇತ್ತು. ಸೊ ಅದಕ್ಕೆ ನಾವೆಲ್ಲ ಜೊತೆಲಿದ್ವಿ. ಅದು ಬಿಟ್ಟರೆ ಟಾಸ್ಕ್ ಎಲ್ಲ ನಾನು ಎಲ್ಲ ಇಂಡಿವಿಜುವಲ್ ಟಾಸ್ಕು ಮಾಡಿದ್ದೀನಿ, ಎಲ್ಲ ಟೀಮಲ್ಲೂ ಆಡಿದ್ದೀನಿ ನಾನು. ಸೊ ಆ ಥರ ಫ್ರೆಂಡ್ಶಿಪ್ ಇನ್ಫ್ಲೂಯೆನ್ಸ್ ಅಂತಲೇ ಇದ್ದಿದ್ರೆ ಬರೀ ವಿನಯ್ ಟೀಮ್ಗೆ ಆಡಬೇಕಾಗಿತ್ತು ನಾನು. ಬಟ್ ನಾನು ಆಡಿಲ್ಲ. ಪ್ರತಾಪ್ ಟೀಮಲ್ಲೂ ಆಡಿದ್ದೀನಿ, ಸಂಗೀತ ಅವ್ರದ್ದು ಆಡಿದ್ದೀನಿ, ಅವ್ರ ಜೊತೆನೂ ಆಡಿದ್ದೀನಿ, ವಿನಯ್ ಅವ್ರ ಜೊತೆನೂ ಆಡಿದ್ದೀನಿ, ವಿನಯ್ ಅವ್ರ ಅಗೇನ್ಸ್ಟು ಆಡಿದ್ದೀನಿ, ಸಂಗೀತ ಅವ್ರ ಅಗೇನ್ಸ್ಟು ಆಡಿದ್ದೀನಿ, ಸಂಗೀತ ಅವ್ರ ಜೊತೆನೂ ಆಡಿದ್ದೀನಿ. ಸೊ ಐ ಡೋಂಟ್ ಥಿಂಕ್ ಸೊ ನಂಗೆ ಸಪೋರ್ಟ್ ಸಿಸ್ಟಮ್ ಬೇಕಾಗಿತ್ತು ಅಂತ. ಓಕೆ, ವೈಲ್ಡ್ ಕಾರ್ಡ್ ಅಂತ ಅಂದರೆ ವೈಲ್ಡ್ ಆಗಿರುತ್ತೆ ಅವರ ಎಂಟ್ರಿ ಆಗಿರ್ಬೋದು, ಜೊತೆಗೆ ಅವರ ಆಟ ಆಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಅವಿ ಮತ್ತು ಪವಿ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ಅದನ್ನು ಅವರು ಜನಗಳಿಗೆ ನೀಡಲಿಲ್ಲ ಆ ರೀತಿ ಗೇಮ್ನ ಅಂತ ಅನ್ನಿಸ್ತಿದೆ. ಸೊ ನಿಮ್ಮ ಏನು ಒಪಿನಿಯನ್ ಅದ್ರ ಬಗ್ಗೆ? ಐ ಗೆಸ್ ಜನರು ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲಿ ನಾನು 2 ವಾರ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಏನು ಅಂತ. ಹೋದ ವಾರದ ಟಾಸ್ಕಿಂದ ಸ್ವಲ್ಪ ಮೈಟ್ ಬಿ ಜನರ ಒಪಿನಿಯನ್ ಚೇಂಜ್ ಆಗಿರ್ಬೋದು. ಬಟ್ ಅದೇ ಹೇಳೋದು, ನಾನು ಆ ವಾರದಲ್ಲಿ ಬೇರೆ ಟಾಸ್ಕ್ ಏನಾದರೂ ಇದ್ದಿದ್ರೆ ಡೆಫಿನೆಟ್ಲಿ ನಾನು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ, ಅಲ್ಲೇ ಇರ್ತಿದ್ದೆ. ಆ್ಯಂಡ್ ಜನರ ಮನಗಳಲ್ಲೂ ಇರ್ತಿದ್ದೆ ಅನಿಸುತ್ತೆ ಇಷ್ಟೊತ್ತಿಗೆ. ಸೊ ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಪವಿ ಅವರು ಎಪಿಸೋಡ್ಗಳನ್ನ ನೋಡ್ಕೊಂಡು ಹೋಗಿದ್ರಾ? ಜೊತೆಗೆ ಅಲ್ಲಿ ಹೋದ್ಮೇಲೆ ನೀವು ವಿನಯ್ ಟೀಮ್ ಜೊತೆ ಇರ್ತೀರಾ. ಇಲ್ಲಿ ಹೊರಗಡೆ ಇದ್ದಾಗ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಹೇಗಿತ್ತು ಆಟದ ಬಗ್ಗೆ? ನೀವು ಯಾರ ಜೊತೆ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ರಿ? ಅಲ್ಲಿ ಹೋದ್ಮೇಲೆ ಏನಾದರೂ ಉಲ್ಟಾ ಆಯ್ತಾ? ಅದೆಲ್ಲವೂ ಕೂಡ ಹೇಗೆ? ಅಲ್ಲಿ ಹೋದ್ಮೇಲೆ ಉಲ್ಟಾ ಆಯಿತು ಅಂತ ಇಲ್ಲ. ಬಟ್ ನನ್ನ ಒಪಿನಿಯನ್, ನನ್ನ ಮೈಂಡ್ಸೆಟ್ಟಲ್ಲಿ ಇದ್ದಿದ್ದು ನನಗೆ ಫಸ್ಟು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಕಾರ್ತಿಕ್, ಸಂಗೀತ ಮತ್ತು ವಿನಯ್ ಅಂತ ಇದ್ದಿದ್ದು. ಸೊ ಏನೇ ಆಡಿದ್ರು ಅವ್ರ ಅಗೇನ್ಸ್ಟ್ ಆಡಬೇಕಿತ್ತು ನನಗೆ, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಸ್ ಅ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್. ಸೊ ವೈಲ್ಡ್ ಕಾರ್ಡಾಗಿ ಹೋಗಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜೊತೆನೇ ಆಡಿದ್ರೆ ಅದು ನಾವು ಗುರುತಿಸ್ಕೊಳ್ಳಲ್ಲ. ಸೊ ನಾನು ಅದಕ್ಕೆ ಫಸ್ಟು ವೀಕಲ್ಲಿ ನಾನು ಪ್ರತಾಪ್ ಅವ್ರ ಟೀಮಿಗೆ ಜಾಯಿನ್ ಮಾಡಿದೆ. ಪ್ರತಾಪ್ ಅವರು ಏನು ವೀಕ್ ಟೀಮ್ ಅಂತಲ್ಲ, ಬಟ್ ಅವ್ರು ಸ್ವಲ್ಪ ಫಿಸಿಕಲ್ಲಿ ಟಾಸ್ಕಲ್ಲೆಲ್ಲ ಸ್ವಲ್ಪ ಕಮ್ಮಿ ಬೀಳ್ತಾರೆ. ನಾನು ಅದಕ್ಕೆ ಫಸ್ಟ್ ವೀಕಲ್ಲಿ ಮೈಕಲ್ ಅಗೇನ್ಸ್ಟು, ವಿನಯ್ ಅಗೇನ್ಸ್ಟು, ನಮ್ರತಾ ಅಗೇನ್ಸ್ಟು, ಎಲ್ಲರ ಅಗೇನ್ಸ್ಟು ಆಗಿದ್ದು. ಬಟ್ ನನಗೆ ಐಡಿಯಾನೇ ಇರಲಿಲ್ಲ ನಾನು ಇವ್ರ ಜೊತೆ ಎಲ್ಲ ಫ್ರೆಂಡ್ಸ್ ಆಗ್ತೀನಿ ಅಂತ. ಏನು ಪ್ಲ್ಯಾನು ಮಾಡ್ಕೊಂಡು ಹೋಗಿರಲಿಲ್ಲ ನಾನು ಯಾರ ಜೊತೆನೂ ಫ್ರೆಂಡ್ಸ್ ಆಗ್ತೀನಿ ಏನು ಅಂತ ಅನ್ಕೊಂಡಿರಲಿಲ್ಲ. ಬಟ್ ಸಂಗೀತ, ಕಾರ್ತಿಕ್ ಮೈಟ್ ಬಿ ಮಿಂಗಲ್ ಆಗ್ಬೋದು, ಬಾಂಡ್ ಆಗ್ಬೋದು ಅನ್ಕೊಂಡಿದ್ದೆ.